ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟರು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದರು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ. ಪ್ರಿಯತ್ತಮೇ, ಇವಳೇಕೆ ಈ ರೀತಿ ಚಿಂತಾ ಮಕ್ಕಳಾಗಿರುವಳು? ದೇವಿ, ಸಂತೆ ಕಂತೆ ವರದಿರಳಾಗಿ ವರಪತ್ನಿಯಾಗಿ ಮರುಗಲ್ಲೇ ಸಂತೆ ಕಂತೆ ವರದಿರಳಾಗಿ ವರಪತ್ನಿಯಾಗಿ ಮರುಗಲ್ಲೇ ಪಾಂಡು ಪುತ್ರನ ಪತ್ನಿಯಾಗಿ ನೀನು ಪಾಂಡು ಪುತ್ರನ ಪತ್ನಿಯಾಗಿ ನೀನು ದಂಡದಿಂದ ಕಡ್ಕೋಪದಿಂದ ಮಿಸುವೆ ಏಕೆ ಕೊಮಲ್ಲಾಗಿಯೇ ಕಡ್ಕೋಪದಿಂದ ಮಿಸುವೆ ಏಕೆ ಕೊಮಲ್ಲಾಗಿಯೇ ಸಂತೆ ಕಂತೆ ವರದಿರಳಾಗಿ ವರಪತ್ನಿಯಾಗಿ ಮರುಗಲೇ ದೇವಿ, ಏಕೆ ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ಧ್ರುವಾರ್ಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮ ಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಏಕೆ ಜ್ಯೋತಿಗೆ ತರುಣಿ ಮಣಿಯನ್ನಿ ಏಕೆ ಜ್ಯೋತಿಗೆ ಏಕೆ ಜ್ಯೋತಿಗೆ ತರುಣಿ ಮಣಿಯನ್ನಿ ಏಕೆ ಜ್ಯೋತಿಗೆ
ಕೇಳ ಕಡೆಯದ ಬಿಡನ ಏಕೆ ರೋಜಿಪೆ ತರುಣಿ ಮಣಿಯನಿ ಏಕೆ ರೋಜಿಪೆ ಏಕೆ ರೋಜಿಪೆ ಏಕೆ ರೋಜಿಪೆ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿನ್ನ ನಿಂದನೆಯು ನಮ್ಮನ್ನು ಸಾಯೋ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದುದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ದೇವಿ, ಅದು ಅಂದಿನ ಮಾತು. ಈಗ ನಾನು ಯಾರ ಆಧಾರಕನೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತನಾಭೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದು. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ, ಏನೇನು ಸಂಖ್ಯೆ ಆಗುದು, ಆಗಲಾದ್ರೂ ಬಿಚ್ಚಿರುವ ಏನೇನು ಮುಡಿಯನ್ನು ಕಟ್ಟಿಸುವ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ರಾಯಭಾರಕ್ಕೆ ಹೋಗಿದ್ದವರು ಯಾರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು? ಗೋಪಿಕಾಂಗ್ರ ವಿಳಾಸ ವಿಗ್ರಹಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದನು. ಅದರಲ್ಲಿ ಆ ದುರಂಕಾರಿ ದುರ್ಯೋಧನ ಪತ್ನಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು? ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯ ಕಟ್ಟಿಸುವುದಿಲ್ಲ. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ಚತುರಳು, ಮಹಾ ಚತುರಳು. ದಾಂಡೆ ಮುದ್ದಾಡುವೆನು ಮಾರೆ, ಈ ಭೀಮನ್ನ ಪ್ರೀತಿಯ ರಾಣಿ ನೀನೆ. ದಾಂಡೆ ಮುದ್ದಾಡುವೆನು ಮಾರೆ, ಈ ಭೀಮನ್ನ ಪ್ರೀತಿಯ ರಾಣಿ ನೀನೆ. ನಾನೇ ನಿಜವಾಗಿಯೂ ನಾನೇ ಈ ಭೀಮನ್ನ ಪ್ರೀತಿಯ ರಾಣಿ ನೀನೆ. ದಾಂಡೆ ಮುದ್ದಾಡುವೆನು ಮಾರೆ. ಮಹಾಭೀಮನ್ನ ಬಡದು ಮಾಡಿದ ಪಂಥವ ನಡೆಸದೆ ಬಿಡದೆ. ನಿಜವಾಗಿಯೂ ಹೌದು, ನಿಮ್ಮ ಮಾತು ನಂಬಲೆ? ಮಹಾಭೀಮನ್ನ ಬಡದು ಮಾಡಿದ ಪಂಥವ ನಡೆಸದೆ ಬಿಡದೆ. ಆ ಗುರು ಅದವರು ಎನಗೆ ಸಾಧಿಯೇ, ಆ ಗುರು ಅದವರು ಎನಗೆ ಸಾಧಿಯೇ. ದಾಂಡೆ ಮುದ್ದಾಡುವೆನು ಮಾರೆ, ಈ ಭೀಮನ್ನ ಪ್ರೀತಿಯ ರಾಣಿ ನೀನೆ. ಭೀಮನ್ನ ಪ್ರೀತಿಯ ರಾಣಿ ನೀನೆ. ದಾಂಡೆ ಮುದ್ದಾಡುವೆನು ಮಾರೆ. ಸ್ವಾಮಿ, ಉರುಳ ಶಾಸನ ನೋಡಲನ್ನು ಬಗೆದು ಪಾಪು ಕೌರವನ ತೊಡೆಯನ್ನು ಮುರಿದು. ಅಬ್ಬಾ, ಉರುಳ ಶಾಸನ ನೋಡಲನ್ನು ಬಗೆದು ಪಾಪು ಕೌರವನ ತೊಡೆಯನ್ನು ಮುರಿದು. ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರುವೆನೆ, ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರುವೆನೆ. ದಾಂಡೆ ಮುದ್ದಾಡುವೆನು ಮಾರೆ, ಈ ಭೀಮನ್ನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ್ನ ಪ್ರೀತಿಯ ರಾಣಿಯು ನೀನೆ. ದಾಂಡೆ ಮುದ್ದಾಡುವೆನು ಮಾರೆ, ಮುದ್ದಾಡುವೆನು ಮಾರೆ, ಮುದ್ದಾಡುವೆನು ಮಾರೆ. ಪ್ರಾಣೇಶ್ವರ, ಇಷ್ಟೊಂದು ಕೋಪದಿಂದ ಕರೆದರೆ ಅದು ಹೇಗೆ ತಾನೇ ನಾನು ಬರಬಲ್ಲೆ? ಬನ್ನಿ ಹೀಗೆ. ಸ್ವಾಮಿ, ನನ್ನ ಮೇಲೆ ಕೋಪವೇ? ಸಮಯವಿದೆ, ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ದೇವಿ, ನನ್ನ ಮೇಲೆ ಕೋಪವೇ? ಇಲ್ಲ ಹೇಳಿ. ಬೇಸರವೇ? ಇಲ್ಲ ಹೇಳಿ. ಏಕೆ ಇಷ್ಟೊಂದು ಕೋಪದಲ್ಲಿರುವಿರಿ?
ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮದೆಯ ಮನಕ್ಕೆಲ್ಲದೆ ವಿರಾಮ. ಭ್ರಮದೆಯ ಮನಕ್ಕೆಲ್ಲದೆ ವಿರಾಮ. ಸಮಯವಿದೆ. ನಿಮಗೆ ನಿಜವಾಗಿ ನನ್ನ ಮೇಲೆ ಕೋಪವೇ, ಹೇಳು ಪ್ರೇಯಸಿ. ಪ್ರೇಮವಿಲ್ಲವೇ? ನಗಬಾರದೆ. ಮನ ಮುರಿಸುವ ಮಧುಹಾಸ ವಿಲಾಸ. ಪ್ರಾಣೇಶ್ವರ ಪ್ರಿಯತಮೆ, ಮನ ಮುರಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯುಳು ನೀನು. ಕೌರವ ಶಿರವ ಧರೆಯುಳು ನೀನು. ಪ್ರಾಣೇಶ್ವರ ದೇವಿ, ಚೆಲ್ಲುತ್ತ ಸೇರುವೆ. ಸ್ವಾಮಿ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ. ಕಾಂತೆಯ ನೀಡು. ಸ್ವಾಮಿ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀಡು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀಡು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮದೆಯ ಮನಕ್ಕೆಲ್ಲದೆ ವಿರಾಮ. ಪ್ರಾಣೇಶ್ವರ ಭ್ರಮದೆಯ ಮನಕ್ಕೆಲ್ಲದೆ ವಿರಾಮ. ಸಮಯವಿದೆ. ಪ್ರಾಣೇಶ್ವರ ಪ್ರಿಯತಮೆ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದನು. ಅದಿರಲಿ, ಪ್ರಾಣೇಶ್ವರ ಮರೆತು ಹೋದ್ರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾಂತಿ ಎಂದು ಸಂಬೋಧಿಸಿದಿರಲ್ಲ, ಮತ್ತೆ ಏನನ್ನ ಹೇಳಿದ್ರಿ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದ ಅವರಿಂದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಪ್ರಚಂಡ ಭೀಮ. ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆ ಎಂದಿಗೂ ಮರೆಯುವವರಲ್ಲ. ನೀವು ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ, ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಕಲಿ. ನಾನು ಯುದ್ಧವನ್ನು ಮಹಾ ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣ ಯುಧಿಷ್ಠರನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಕುರುಳ ಕೌರವನ ಬಾಳು ಗೆಳತಿವೆ, ತಾಳು ತಾಳು ನೀಡುವ ಮಧ್ಯೆ. ಸಾಕು ಸುಮ್ಮನೆ. ಕುರುಳ ಕೌರವನ ಬಾಳು ಗೆಳತಿವೆ, ತಾಳು ತಾಳು ನೀಡುವ ಮಧ್ಯೆ. ಕೈರಿಸೆ ಈ ಪರ್ಯ, ದುರದರ್ ಕೈರಿಸೆ ಈ ಪರ್ಯ. ಕುರುಳೀಗಲೇ ಕುರುಕುಲವೆಲ್ಲವ ತದಬಡೆಯುವೆನು ಕಾಂತೆಯೇ. ನೀವೇ ಕುರುಳೀಗಲೇ ಕುರುಕುಲವೆಲ್ಲವ ತದಬಡೆಯುವೆನು ಕಾಂತೆಯೇ. ಕುರುಳ ಕೌರವನ ಸಿಗಿದು ಭಗವನ, ಕುರುಳ ಕೌರವನ ಸಿಗಿದು ಭಗವನ. ಕೈರಿಸೆ ಈ ಪರ್ಯ,
ಪ್ರಸ್ತಾಪವನ್ನು ಕೇಳಿ ಆಗಲೇ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ಯಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತಿಳಿದು ಬರುತ್ತಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮ ಭೀಮನ ಕೋಪವನ್ನು ಶಮನ ಮಾಡುವುದು ನನಗೊಂದೊಂದು ಬಾರಿ ದುಸ್ಸಾಹಸವಾಗುವುದು. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗೂದಲವು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧ್ಯೆ ಸುದ್ದಿಯು ಪ್ರಸ್ತಾಪವು ನಿಮ್ಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಕ್ಷಣವೂ ನಾನು ಸುಮ್ಮನಿರತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ನಿರೀಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ಅನುಜ ಬಿಡುಕೋಪವ ಮನದಿ. ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ತಳಿದವರು ಮುಂದೆ ಬಾಳಿಯರು ಎಂಬ ಭೀಮ. ತಳಿದವರು ಮುಂದೆ ಬಾಳಿಯರು ಎಂಬ ತಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ. ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ. ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಪಾಂಚಾಲಿ, ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ
ಇದನ್ನೇ ನೀಗಿಸು ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಗೀದುಗುಡವು ಪಾಂಚಾಲಿ ಮಾನಿನಿ ಮನದ ಇದನ್ನೇ ನೀಗಿಸು ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಗೀದುಗುಡವು ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃವು ದ್ರೌಪದಿ ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣೆ ದ್ರೌಪದಿ ಸಹಿಪುದು ಮನದನು ತಾಪವ ತರುಣೆ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗಲು ಸರಿಯೇ ಮಾಂಚಾಲಿ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗಲು ಸರಿಯೇ ಸಾರ ಸಾಕ್ಷಿನಿ ಅರಿಯದೆಗೆ ಬರೆ ಮಾಂಚಾಲಿ ಸಾರ ಸಾಕ್ಷಿನಿ ಅರಿಯದೆಗೆ ಬರೆ ಏಕಿಂತು ನಿಂತು ವಿಕೋಪ ಕೆಳವೆ ಏಕಿಂತು ನಿಂತು ವಿಕೋಪ ಕೆಳವೆ ಮಾಲಿನಿ ಮನದ ವೇದನೆ ನೀಗಿಸು ಸಮಯವಿನೆಂದರಿದೆಯ ಕರುಣೆ ಏತಕ್ಕೆ ಗೀದುಗುಡವು ಇದಕ್ಕೇನು ಹೇಳಿವೆ ಪಾಂಚಾಲಿ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕೂಡ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂದು ನೀನಿನ್ನು ತಿಳಿದಿಲ್ಲ ದೇವಿ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ಅಲ್ಲವೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟ ಎಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಿಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡಹತ್ತಿದೆ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪವೃತ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಯದುಪತಿ ನಮ್ಮನ್ನು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದು. ಪರಮಾತ್ಮ ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು ಧರ್ಮ. ಪಾಂಚಾಲಿ, ಎನ್ನಿಲ್ಲಿರೂ ನನಗೆ ಸಾಧ್ಯವಿಲ್ಲ. ಅವರ ಇಚ್ಛಂತವನ್ನು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಭಕ್ತನ ಅಪೇಕ್ಷೆಯಂತೆ ಈ ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿ ನೆಪದಿಂದ ನಮ್ಮೈವರೆಗೂ ಸೀರೆಯನ್ನು ಉಣಿಸಲು ಮಣಿಸುತ್ತಿರುವೆಯಾ? ಯಾವಾಗ್ಲೇ ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಅವಶ್ಯಕವಾದ ವಿಷಯವೆಂದು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಈ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಯದುಪತಿ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿಕೊಂಡರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು.
ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುತ ಫಲವನ್ನು ನೀವೇ ಗುಂದಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿಯೇ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸತ್ಯ ಆಗಿರಲಾರದು. ಹೇಳು ಕೃಷ್ಣ, ಏನು ನಿನ್ನ ಆ ದುರ್ಯೋಧನ ಸಂದೇಶ? ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವ ತನಕ ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಭಯ. ಎಲ್ಲಿ? ಆ ಗದೆಯನ್ನು ದೂರವಾಗಿ ಇರಿಸಿ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈಗೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಕೊಡಯ್ಯ. ಅರ್ಜುನ, ಪರಮಾತ್ಮ ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿಲಿ ಇಟ್ಟುಕೋ. ಆಗಲಿ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೇನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಪಾಶವನ್ನು. ಇದು ನನ್ನ ಒಂದು ಕಡೆ ಪುರಸ್ಕಾರವಾದ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಪರಿಹಾಸ ಮಾಡುತ್ತಿರುವೆಯಾ? ಇದು ಪರ್ಯಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾ ನಿಪುಣಿಯಂತೆ. ಆದ್ದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ ಕರಗಳನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಬಂಧಿಸಿದವರು ಪರಮಾತ್ಮ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ನನ್ನನ್ನು ಬಂಧಿಸಲು ಮುಂದಾದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗಿರುವುದು? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೂಚಕ್ರದಿಂದ ದುರ್ಯೋಧನ ದುರಂಕಾರವು ಶಿಖರವನ್ನೇ ಬಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿ ಎಂದು ಆ ಕುನ್ನಿಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇಗೆ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇಗೆ. ಕಡೆಗೂ ಯುದ್ಧವ ದೈವೇ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈವೆ
ನುಡಿದಾಗ ಎಂದ ದುಡುಕುತ ನುಡಿದ ಕೌರವನೋ ಇಡಿಂಬಾಪತಿ ಏಕೆ ಇಡಿಂಬಾಪತಿ ಏಕೆ ಇಡಿಂಬಾಪತಿ ಏಕೆ. ಇಷ್ಟು ಮಾತ್ರವೇ ಅಲ್ಲ, ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ನಿಮಗೆ ತಿಳಿಸಿಬಿಡುವಂತೆ ಹೇಳಿದನು. ಪರಮಾತ್ಮ, ಹಾಗಾದರೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ಈ ಯುದ್ಧವನ್ನು ನಾನು ಎಂದಿಗೂ ಅಪೇಕ್ಷೆ ಪಟ್ಟವನ್ನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ನನ್ನ ಕೈಗಳನ್ನು ಬಿಚ್ಚು. ಹಗ್ಗದ ಧನಂಜಯ ನೀವಾದರೂ ಬಿಚ್ಚಿ, ಕೃಷ್ಣ ನೀರಾದರೂ ಬಿಚ್ಚು. ಏಕೆ ಯಾರೂ ಬಿಚ್ಚುವುದಿಲ್ಲವೇ? ಇದು ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ತೆಗೆದುಕೊಳ್ಳೋಣ. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಕುಲಗ ಸಖಿಯರ ಕಳ್ಳರವರ ಕೊಲ್ವೆ ತುಳಿದುತ್ತಿರುವ ಕಳಿಗಿಡುವೆ ಕುಲಗೋ. ಕುಲಗ ಸಖಿಯರ ಕಳ್ಳರವರ ಕೊಲ್ವೆ ತುಳಿದುತ್ತಿರುವ ಕಳಿಗಿಡುವೆ ಕುಲಗೋ. ವಾರಿ ಗೌತಣ ಮೋಡಿ ಹೇರಿದ ವೈಭವದಿಂದಳಗೂಡೆ, ಭಾರಿ ಮತನಗಳಿ ಗೌತಣ ಮೋಡಿ ಹೇರಿದ ವೈಭವದಿಂದಳಗೂ ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ ಕೃಷ್ಣ, ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ ದುರದೊಳಗೆ ಉಣಬಡಿಸಿ ಕಡಿದಿರು ಪಡವಿಗಳು ನಿನ್ನ ಕುಲಗೋ. ಕುಲಗ ಸಖಿಯರ ಕಳರವರ ಕೊಲ್ವೆ ತುಳಿದುತ್ತಿರುವ ಕಡಿದಿರುವೆ ನಿನ್ನ ಕುಲಗೋ. ಭೂತ ಪ್ರೇತಗಳು ಗೌತಣ ಮಾಡಿ ಹೇರಿದ ವೈಭವದಿಂದಳಗೂಡೆ, ಭೂತ ಪ್ರೇತಗಳು ಗೌತಣ ಮಾಡಿ ಹೇರಿದ ವೈಭವದಿಂದಳಗೂಡೆ ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ, ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ ದುರದೊಳಗೆ ಉಣಬಡಿಸಿ ಕಳೆದಿರುವ ಪಡವಿಗಳು ನಿನ್ನ ಕುಲಗೋ. ಕುಲಗ ಸಖಿಯರ ಕಳರವರ ಕೊಲ್ವೆ ತುಳಿದುತ್ತಿರುವ ಕಡಿದಿರುವೆ ನಿನ್ನ ಕುಲಗೋ. ಎಲ್ಲರೂ ಕೇಳಿರಿ ಈ ಕುಲಗ ಭೂತ ಪ್ರೇತಗಳು ಗೌತಣ ಮೋಡಿ ಹೇರಿದ ವೈಭವದಿಂದಳಗೂಡೆ, ಭೂತ ಪ್ರೇತಗಳು ಗೌತಣ ಮೋಡಿ ಹೇರಿದ ವೈಭವದಿಂದಳಗೂಡಿ ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ, ಘೋರ ಕೃತ್ಯವೊಮ್ಮೆ ತೆಗೆದ ದುರುಳರ ದುರದೊಳಗೆ ಉಣಬಡಿಸಿ ಕಡಿದಿರು ಪಡವಿಗಳು ನಿನ್ನ ಕುಲಗೋ. ಸಖಿಯರ ಕಳರವರ ಕೊಲ್ವೆ ತುಳಿದುತ್ತಿರುವ ಕಡಿದಿರುವೆ ನಿನ್ನ ಕುಲಗೋ. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನಂತದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸನ್ಯಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟಿಸುವನು. ನಂತರ ದರ್ಪಿತನ ದುರ್ಯೋಧನ ತೊಡೆಯನ್ನು ನನ್ನ ಗದಾದಂಡನ್ನು ಮಿರಿದು ಆತನ ರಾಜ ಕಿರೀಟವನ್ನು ನನ್ನ ಅಡಗದಿಂದ ಒದ್ದು ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.